ವೆಲ್ಕಮ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ಒಂದು ಚಾನೆಲ್ ಅಲ್ಲಿ ನಿಮಗೆ ಎಲ್ಲಾ ತರಹದ ಕನ್ನಡ ಲೆಸನ್ಸ್, ಸ್ಪೋಕನ್ ಕನ್ನಡ, ಗ್ರಾಮರ್, ಗ್ರೇಡ್ ವೈಸ್ ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲನೇಷನ್, ಎಕ್ಸಸೈಸ್ ಬಗ್ಗೆ ನಿಮಗೆ ವಿಡಿಯೋಸ್ ಸಿಗುತ್ತವೆ. ನೀವು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಯಾರೋ ಆದರೂ ನಿಮಗೆ ಕನ್ನಡ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಈ ವಿಡಿಯೋವನ್ನು ಉಪಯೋಗಿಸಬಹುದು. ಹಾಯ್ ಎವ್ರಿವನ್. On this channel, you will find easy to understand Kannada lessons, spoken Kannada, grammar, grade-wise textbook explanations, exercise, everything you will get on this channel. If you are a student, parent, or anyone who wants to learn Kannada, you are in the right place. If you enjoy this video, please like, share, and subscribe to my Nudi Kannada YouTube channel. Okay, now let's begin today's lesson. ಇವತ್ತಿನ ಈ ಚಾಪ್ಟರ್ ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಗದ್ಯ ಚಾಪ್ಟರ್ 3 ಚಾಪ್ಟರ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ 3 ನವಿಲು. ನವಿಲು ಮೀನ್ಸ್ ಪಿಕಾಕ್ ಹಿಯರ್. ನವಿಲು ಮೀನ್ಸ್ ಪಿಕಾಕ್ ಹಿಯರ್. ಲೆಟ್ಸ್ ಸ್ಟಾರ್ಟ್ ನೌ. ಫಸ್ಟ್ ಪ್ಯಾರಾ. ಜುಳು ಜುಳು ಹರಿಯುವ ನದಿ ಅಂದ್ರೆ ಎ ಫಾಸ್ಟ್ ಫ್ಲೋಯಿಂಗ್ ರಿವರ್. ಹಚ್ಚ ಹಸಿರಿನ ಮೈದಾನ, ಎ ಲಶ್ ಗ್ರೀನ್ ನಿಂದು ಗ್ರೌಂಡ್, ಪ್ಲೇ ಗ್ರೌಂಡ್. ಕರಿಮೋಡದ ಅಲೆಗಳು. ಕರಿಮೋಡ ಅಂದ್ರೆ ಡಾರ್ಕ್ ಕ್ಲೌಡ್ಸ್, ವೇವ್ಸ್ ಆಫ್ ಡಾರ್ಕ್ ಕ್ಲೌಡ್ಸ್. ತಣ್ಣನೆಯ ಗಾಳಿ ಅಂಡ್ ಕೂಲ್ ಬ್ರೀಸ್. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಅಂದ್ರೆ ಕಲರ್ಫುಲ್ ರೈನ್ಬೋ ಇನ್ ದ ಸ್ಕೈ. ಜಿನುಗುವ ಸೋನೆ ಮಳೆ. ಜಿನುಗುವ ಅಂದ್ರೆ ಎ ಜೆಂಟಲ್ ಡ್ರಿಸ್ಲಿಂಗ್ ರೈನ್. ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ದೆನ್ ಅ ಬರ್ಡ್ ಸ್ಪ್ರೆಡ್ ಇಟ್ಸ್ ವಿಂಗ್ಸ್ ಅಂಡ್ ಬಿಗ್ಯಾನ್ ಟು ಡ್ಯಾನ್ಸ್. ಉದ್ದವಾದ ಗರಿ ಕೆದರಿತು. ಲಾಂಗ್ ಫೆದರ್ಸ್ ಸ್ಪ್ರೆಡ್ಸ್ ಔಟ್. ಫೆದರ್ಸ್, ಗರಿ ಅಂದ್ರೆ ಫೆದರ್ಸ್. ಇಲ್ಲಿ ಅದು ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣುತ್ತಿದೆ. ಬಣ್ಣ ಬಣ್ಣದ ಅಂದ್ರೆ ಕಲರ್ಫುಲ್ ಫ್ಯಾನ್. ಬೀಸಣಿಗೆ ಅಂದ್ರೆ ಫ್ಯಾನ್. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಇಟ್ ಟರ್ನ್ಸ್ ಇಟ್ಸ್ ನೆಕ್ ದಿಸ್ ವೇ ಅಂಡ್ ದ್ಯಾಟ್ ವೇ. ಕತ್ತು ಅಂದ್ರೆ ನೆಕ್. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ದೇರ್ ಆರ್ ಥೌಸಂಡ್ ಆಫ್ ಐಸ್ ಆನ್ ಇಟ್ಸ್ ಫೆದರ್ಸ್. ಕಣ್ಣುಗಳು ಮೀನ್ಸ್ ಐಸ್. ಗರಿಗಳಲ್ಲಿ ಆನ್ ಇಟ್ಸ್ ಫೆದರ್ಸ್ ದೇರ್ ಆರ್ ಥೌಸಂಡ್ ಆಫ್ ಐಸ್. ಅವು ಫಳ ಫಳ ಹೊಳೆಯುತ್ತಿವೆ. ಅಂಡ್ ದೇ ಆರ್ ಶೈನಿಂಗ್ ಬ್ರೈಟ್ಲಿ. ಅದು ತಕಥೈ ಎಂದು ಕುಣಿಯುತ್ತಿದೆ. ಅಂಡ್ ಇಟ್ ಈಸ್ ಡ್ಯಾನ್ಸಿಂಗ್ ವಿತ್ ಗ್ರೇಟ್ ಎನರ್ಜಿ. ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿಸಿದೆ. ಅದರ ಸುಂದರತೆ ಅಂದ್ರೆ ಬ್ಯೂಟಿ ಆಫ್ ಇಟ್ಸ್ ಈಸ್ ಆಡಿಂಗ್ ದಿ ಕಲರ್ಫುಲ್ ತುರಾಯಿ. ಕ್ರೆಸ್ಟ್ ತುರಾಯಿ ಅಂದ್ರೆ ಕ್ರೆಸ್ಟ್. ಯಾವುದೀ ಹಕ್ಕಿ, ಅದೇ ನವಿಲು ಹಕ್ಕಿ. ಯಾವುದೀ ಹಕ್ಕಿ ಅಂದ್ರೆ ವಿಚ್ ಬರ್ಡ್ ಇಸ್ ಇಟ್? ಇಟ್ ಈಸ್ ಅದೇ ನವಿಲು ಅಲ್ಲವೇ? ಇಸ್ ಇಟ್ ನಾಟ್ ದಿ ಪಿಕಾಕ್? ನಾವು ಸೆಕೆಂಡ್ ಪ್ಯಾರಾ. ನವಿಲನ್ನು ಮಯೂರ, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಪಿಕಾಕ್ ಹ್ಯಾಸ್ ಮೆನಿ ನೇಮ್ಸ್. ವಿ ಕಾಲ್ ಇನ್ ಮೆನಿ ನೇಮ್ಸ್ ಲೈಕ್ ಮಯೂರ, ಶಿಖಿ, ಸಹಸ್ರಾಕ್ಷ. ನವಿಲು ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಅಂಡ್ ದೇರ್ ಇಸ್ ಅ ಶೈನಿ ಐ like pattern on the peacock's feathers. You can see on this picture, right? There is a what? Navilu gariyalli. In this feather, what is there? Eyes. Okay. Shining brightly eyes. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. It is adorned with a mixture of green and blue colors. You can see green and blue colors, right? ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಅದರ ಸುತ್ತ ಅರೌಂಡ್ ಇಟ್ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ.
ತಾಮ್ರ ಮಿಶ್ರಿತ ಅಂದರೆ ಕಾಪರ್ ಮಿಕ್ಸ್ಡ್ ಗೋಲ್ಡನ್ ಕಲರ್ಡ್ ರಿಂಗ್ ಶೈನ್ಸ್ ಅಲ್ವಾ, ನೀವು ನೋಡ್ತಿರ್ಬೋದು ಪಿಕ್ಚರ್ ಅಲ್ಲಿ. ಈ ಕರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ದ ಸೈಟ್ ಆಫ್ ದಿಸ್ ಫೆದರ್ ಕ್ಯಾಪ್ಟಿವೇಟ್ಸ್ ದಿ ಮೈಂಡ್. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. Therefore, the peacock is called the one with 1,000 eyes because of this feather. Peacock 1,000 eyes. ಅದರ ರೂಪ ಲಾವಣ್ಯಕ್ಕೆ ಮನ ಸೋತಿದ್ದಾರೆ. ಕವಿಗಳು ಮೀನ್ಸ್ ಪೋಯಟ್ಸ್ ಆರ್ ಕ್ಯಾಪ್ಟಿವೇಟೆಡ್ ಬೈ ಇಟ್ಸ್ ಬ್ಯೂಟಿ ಅಂಡ್ ಗ್ರೇಸ್. ಅನೇಕರು ಕವಿತೆ ರಚಿಸಿದ್ದಾರೆ. ಮೆನಿ ಹ್ಯಾವ್ ರಿಟನ್ ಪೋಯಮ್ಸ್ ಅಬೌಟ್ ಇಟ್. ಇದು ಸೌಂದರ್ಯದ ಸಂಕೇತ. ಇದು ಇಟ್ ಈಸ್ ಅ ಸಿಂಬಲ್ ಆಫ್ ಬ್ಯೂಟಿ. ಸೌಂದರ್ಯ, ಬ್ಯೂಟಿ ಸಂಕೇತ, ಸಿಂಬಲ್. ಸೊ ಪಿಕಾಕ್ ಈಸ್ ಅ ಸಿಂಬಲ್ ಆಫ್ ಬ್ಯೂಟಿ. ಆದ ಕಾರಣವೇ ಇದು ರಾಷ್ಟ್ರ ಪಕ್ಷಿ ಎಂಬ ಗೌರವ ಹೊಂದಿದೆ. Therefore, it holds the honor of the national bird. ಗೌರವ, honor. ರಾಷ್ಟ್ರ ಪಕ್ಷಿ means national bird. Our national bird is peacock. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. Harming or killing is a crime. ನೆಕ್ಸ್ಟ್ ಪ್ಯಾರಾ. ನವಿಲು ಷಣ್ಮುಖನ ವಾಹನ. ನವಿಲು ಷಣ್ಮುಖನ ವಾಹನ. ದ ಪಿಕಾಕ್ ಈಸ್ ದ ವೆಹಿಕಲ್ ಆಫ್ ಲಾರ್ಡ್ ಷಣ್ಮುಖ. ನವಿಲುಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಆಹುದು. ದ ಪಿಕಾಕ್ಸ್ ಫೆದರ್ ಈಸ್ ದಿ ಆರ್ನಮೆಂಟ್ ಆಫ್ ಮೋಹನನ ಜುಟ್ಟು. ಕ್ರೆಸ್ಟ್ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಹೌದು. The crest on the peacock's head looks like a beautiful ornament. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ನರ್ತನ ಕಂಡ ಕಲಾವಿದರು. ಕಲಾವಿದರು ಅಂದ್ರೆ ಆರ್ಟಿಸ್ಟ್ ಹೂ ನರ್ತನ ಕಂಡ, whoever saw the dance of peacock. ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. They have created ಮಯೂರ ನೃತ್ಯ, peacock dance, the art form. They have created art form named as ಮಯೂರ ನೃತ್ಯ. ನವಿಲಿನ ಕುಣಿತ ನಯನ ಮನೋಹರ. ನವಿಲಿನ ಕುಣಿತ ನಯನ ಮನೋಹರ ಅಂದ್ರೆ the dancing of the peacock is beautiful to behold. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. But the female don't have that glamorous in peacock who has male has. ಇದೇ ನವಿಲಿನ ವಿಶೇಷ. This is the speciality, uniqueness of the peacock, because we will came to see the beautiness in boy peacock, not in girl peacock. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು. The feather of the female feather are short. ನೆಕ್ಸ್ಟ್ ಪ್ಯಾರಾ. ನವಿಲು ಜಗತ್ತಿನ ಎಲ್ಲಾ ಪ್ರದೇಶಗಳಲ್ಲಿ ವಾಸಿಸುತ್ತದೆ. Peacock live in almost all regions of the world. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. In India and Sri Lanka, peacocks have a blue ಛಾಯೆ, ನೆರಳು, ಶೇಡ್. ಜಾವ ಮತ್ತು ಮಯನ್ಮಾರ ದೇಶಗಳಲ್ಲಿ ಹಸಿರು ಛಾಯೆ. In Java and Myanmar, they have a green shade. ಇವು ಹಿಂಡಾಗಿ ವಾಸಿಸುತ್ತವೆ. They live in groups, ಹಿಂಡು groups. ಇವು 15 ವರ್ಷ ಜೀವಿಸಬಲ್ಲವು. They can live up to 15 years. ಗುಡ್ಡದ ಹುಲ್ಲುಗಾವಲುಗಳಲ್ಲಿ. ಹುಲ್ಲುಗಾವಲು ಅಂದ್ರೆ ಹಿಲ್ ಗ್ರಾಸ್ಲ್ಯಾಂಡ್ಸ್.
In hilly grasslands, ನದಿ, ಕೆರೆ, ಹೊಳೆ, ನದಿ ಅಂದ್ರೆ ರಿವರ್, ಕೆರೆ, ಲೇಕ್ಸ್, ಸ್ಟ್ರೀಮ್ಸ್, ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ. ಯು ವಿಲ್ ಗೆಟ್ ಟು ಸಿ ಮೋರ್ ನಿಯರ್ ರಿವರ್ಸ್, ಲೇಕ್ಸ್, ಸ್ಟ್ರೀಮ್ಸ್ ಆ್ಯಂಡ್ ರೂಟ್ಸ್. ಲಾಸ್ಟ್ ಪ್ಯಾರ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ಆಸ್ ಬ್ಯೂಟಿಫುಲ್ ಆಸ್ ದ ಪಿಕಾಕ್ ಈಸ್ ಟು ಲುಕ್ at, it is equally ಯೂಸ್ಫುಲ್. ಉಪಕಾರಿಯೂ ಹೌದು. ಇದು ರೈತ ಮಿತ್ರ. ಇಟ್ ಈಸ್ ಅ ಫ್ರೆಂಡ್ ಟು ಫಾರ್ಮರ್ಸ್. ವೈ? ಬಿಕಾಸ್ ಬೆಳೆದ ಫಸಲಿಗೆ ಕೀಟ ಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ. How it helpful to farmers? Because it protects the crops by eating all the insects from it. ಓಕೆ, ಇಟ್ ಈಟ್ಸ್ ಇನ್ಸೆಕ್ಟ್ಸ್, ಕೀಟಗಳನ್ನು ತಿನ್ನುತ್ತದೆ. ನವಿಲು ಇರುವ ಪ್ರದೇಶದಲ್ಲಿ ಹಾವುಗಳು ಸುಳಿಯಲಾರವು. ಸ್ನೇಕ್ಸ್ ಡು ನಾಟ್ ವ್ಯಾಂಡರ್ ಈಸಿಲಿ ವೇರ್ ಪಿಕಾಕ್ಸ್ ಆರ್ ಪ್ರೆಸೆಂಟ್. Now this is the summary of this chapter. I hope everyone understood this summary explanation. If you have any doubt or you want any other videos, you can comment on my this video. I will try to upload the same video in next time. Here next is exercise. Here padagala artha is meanings are there. ಅಲೆ, ತೆರೆ, ಕತ್ತು, ಕೊರಳು, ಕೊಂಕು, ಡೊಂಕು, ಛಾಯೆ, ನೆರಳು, ತುರಾಯಿ, ಹಕ್ಕಿಗಳ ಜುಟ್ಟು, ನಯನ, ಕಣ್ಣು और ಅಕ್ಷಿ और ನೇತ್ರ, ಆವಸ, ನೆಲೆ और ಮನೆ, ಕಮಾನು, ಅರ್ಧ ಚಂದ್ರಾಕೃತಿಯ ರಚನೆ, ಚಮಕಿಸು ಹೊಳಪು, ಜಿನುಗು, ತೊಟ್ಟಿಕ್ಕು, ನರ್ತನ, ಕುಣಿತ, ಬಾಧೆ, ತೊಂದರೆ, ನೋವು और ಅಡ್ಡಿ. Thank you so much for watching my video. Please like, share and subscribe my Nudi Kannada YouTube channel. See you in next video. Thank you so much.